ಟಾಪಿಕ್ ಹಣ ಮತ್ತು ವಿದ್ಯಾ. ಜೀವನದಲ್ಲಿ ಹಣ ಮಹತ್ವನ ಅಥವಾ ವಿದ್ಯಾ ಮಹತ್ವನ ಅಂತ ಹೇಳಿ ಮೊದಲು ಒಂದು ಸ್ಟೋರಿ ಹೇಳ್ತೀನಿ, ಆಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತುಂಗಾಭದ್ರಾ ನದಿ ಎಲ್ಲರಿಗೂ ಗೊತ್ತಲ್ಲ, ಬಳ್ಳಾರಿ ಡಿಸ್ಟಿಕ್ ನಲ್ಲಿರೋದು. ತುಂಗಾಭದ್ರಾ ನದಿಯಲ್ಲಿ ಶ್ರದ್ಧಾನಂದ ಒಂದು ಆಶ್ರಮ ಇರುತ್ತೆ. ಅಲ್ಲಿ ಶ್ರದ್ಧಾನಂದ ಗುರುಗಳು ಇರ್ತಾರೆ. ಅವ್ರ ಹತ್ರ ಎಲ್ಲಾ ಶಿಷ್ಯರು ವಿದ್ಯೆ ಕಲಿಯಕ ಬಂದಿರ್ತಾರ. ವಿದ್ಯೆ ನೋಡ್ರೆ ಒಂದ್ 5-6 ವರ್ಷ 6 ವರ್ಷ ಇರ್ತದ. ಅವ್ರ ವಿದ್ಯೆ ಕಂಪ್ಲೀಟ್ ಆದ ತಕ್ಷಣ ಗುರುಗಳು ಹೇಳ್ತಾರ, ಇವಾಗೆಲ್ಲ ನಿಮ್ ವಿದ್ಯಾ ಮುಕ್ತಾಯ ಆಗ್ಯದ, ನೀವೆಲ್ಲರೂ ನಿಮ್ ಮನೆಗೆ ನೀವು ಹೋಗ್ಬೇಕು ಅಂತ ಹೇಳ್ತಾರ. ಅದಕ್ಕಾದ್ರಲ್ಲಿ ಇಬ್ಬರು ವಿದ್ಯಾರ್ಥಿಗಳನ್ನ ತಗೋತೀನಿ. ಒಬ್ಬನ ಹೆಸರು ವಿನಯ, ಇನ್ನೊಬ್ಬನ ಹೆಸರು ವಿಜಯ ಅಂತ ಇರ್ತದ. ಅವ್ರಿಬ್ರು ಶಿಷ್ಯರಂತಾರ, ಗುರುಗಳ ಇವಾಗ ವಿದ್ಯಾರ ಮುಗೀತು, ವಿದ್ಯೆಯಲ್ಲಿ ನಾವು ಪಾರಂಗತರಾಗಿವಿ, ಮುಂದ್ ಜೀವನದಲ್ಲಿ ಏನ್ ಮಾಡ್ಬೇಕು ಅದನ್ನ ಹೇಳ್ಕೊಡ್ರಿ ಅಂದ್ರ ಗುರುಗಳು ಹೇಳ್ತಾರ, ಈ ತುಂಗಾಭದ್ರಾ ನದಿ ಅದಲ್ಲ ಬಳ್ಳಾರಿ ಡಿಸ್ಟಿಕ್, ಆ ಬಳ್ಳಾರಿ ಡಿಸ್ಟಿಕ್ ನಲ್ಲಿ ಒಬ್ಬರು ರಾಜರ, ಅವ್ರು ಹೆಂಗಾರ ಅಂದ್ರ ನ್ಯಾಯ ಧರ್ಮ ರಾಜರ, ನೀವು ಅವ್ರ ಹತ್ರ ಹೋಗ್ರಿ, ನಿಮ್ ಜೀವನಕ್ಕ ಮುಂದಿನ ಮಾರ್ಗದರ್ಶನ ಹೇಳ್ಕೊಡ್ತಾರ ಅಂತ ಹೇಳ್ತಾರ. ವಿನಯ ವಿಜಯ ಇಬ್ರು ಏನ್ ಮಾಡ್ತಾರಂದ್ರ ತಮ್ಮ ವಿದ್ಯೆಯನ್ನು ಸಂಪಾದನೆ ಮಾಡ್ಕೊಂಡು ಆ ರಾಜರ ಹತ್ರ ಹೋಗ್ತಾರ. ಆ ರಾಜರಿಗಂತಾರ, ರಾಜ ಫಸ್ಟ್ ಹೇಳ್ತಾರ, ನೀವ್ ಯಾರು ಅಂತ ಹೇಳಿದ್ರ ನಾವು ಶ್ರದ್ಧಾನಂದ ಗುರುಗಳ ಹೆಸರ ನಿಮ್ ಹತ್ರ ಹೋಗಂತ, ಮುಂದಿನ ನಮ್ ಜೀವನಕ್ಕ ನೀವು ಮಾರ್ಗದರ್ಶನ ಕೊಡ್ಬೇಕು ಅಂತ ಹೇಳಿ. ಆ ರಾಜ ಅಂತಾನ, ನಿಮ್ಗೆ ಏನ್ ಬೇಕು ಹೇಳ್ರಿ, ನಿಮ್ ಜೀವನದಾಗ ಏನೇನ್ ಬೇಕು ಅದೆಲ್ಲಾನು ಕೊಡ್ತೀನಿ, ನೀವು ಉದ್ಧಾರ ಆಗ್ಲಕ್ಕ ಅಂತ ಹೇಳ್ತಾರ. ವಿಜಯ ಹೇಳ್ತಾನ, ನನಗೇನ್ ಬೇಕು ಅಂದ್ರೆ ರಾಜರೇ, ನನಗೆ ಹಣ ಬೇಕು, ಹಣ ಇತ್ತಂದ್ರೆ ಏನ್ ಬೇಕಾದ್ರೂ ಕೂಡ ಸಂಪಾದನೆ ಮಾಡ್ಬೋದು ಅಂತ ಹೇಳಿ ವಿಜಯ ಅಂತಾನ. ವಿನಯ ಅಂತಾನ, ರಾಜರೇ ನಂಗೆ ಹಣ ಬೇಡ, ನನ್ ಜೀವನದಲ್ಲಿ ನಿಮ್ಮ ಹತ್ರ ಇನ್ನ ಏನಾದ್ರೂ ವಿದ್ಯೆ ಇತ್ತಂದ್ರ ಅದನ್ನ ದಾನ ಮಾಡ್ರಿ ಅಂತ ಹೇಳಿ ಯಾರು ಹೇಳ್ತಾರ, ವಿನಯ ಹೇಳ್ತಾನ. ವಿಜಯ ಅಂತಾನ, ವಿಜಯನ ಪ್ರಕಾರ ರಾಜ ಏನ್ ಮಾಡ್ತಾನಂದ್ರ ಅವನಿಗೆ ಬೇಕಾದಷ್ಟು ಹಣವನ್ನು ಕೊಟ್ಟಿ ಬಿಡ್ತಾನ. ವಿನಯನಿಗೆ ಹೇಳ್ತಾನ, ನನ್ನ ಹತ್ರ ಏನದಂದ್ರ ಆಯುರ್ವೇದ, ನಾನು ರಾಜನೂ ಇದ್ದೀನಿ ಕೂಡ, ನನ್ನ ಹತ್ರ ಆಯುರ್ವೇದ ಜ್ಞಾನನೂ ಇದೆ, ಅದಕ್ಕೆ ನಾನು ನಿನಗ ಆಯುರ್ವೇದ ತಾಳೆಗರಿ ಕೊಡ್ತೀನಿ, ಅದನ್ನ ತಗೋ ಅಂತ ಹೇಳಿ ವಿನಯನಿಗೆ ಆಯುರ್ವೇದ ತಾಳೆಗರಿ ಕೊಡ್ತಾನ. ವಿಜಯನಿಗೆ ಹಣ ಕೊಡ್ತಾನ. ವಿಜಯ ಏನ್ ಮಾಡ್ತಾನಂದ್ರ ಹಣ ತಗೊಂಡ್ ಹೋಗಿ ಒಂದ್ ದೊಡ್ಡದು ಬಂಗಾರ ದುಕಾನ್ ಹಾಕ್ತಾನ್ರಿ. ಬಂಗಾರ ದುಕಾನ್ ಗೊತ್ತಲ್ಲ ಎಲ್ಲರಿಗೆ. ಆ ಬಂಗಾರ ದುಕಾನ್ ಹಾಕಿ ಬಂಗಾರನ್ನ ಮಾರಾಟ ಮಾಡ್ತಾ ಇರ್ತಾನೆ ಯಾರು, ವಿಜಯ. ವಿನಯ ಏನ್ ಮಾಡ್ತಾನಂದ್ರ ಆಯುರ್ವೇದಿಕ್ ವಿದ್ಯೆ ಕಲ್ತು ಒಂದು ಆಸ್ಪತ್ರೆ ನಿರ್ಮಾಣ ಮಾಡ್ತಾನ. ಆಸ್ಪತ್ರೆಯಲ್ಲಿ ಬಂದಂತ ಎಲ್ಲಾ ರೋಗಿಗಳಿಗೆ, ನಿರ್ಗತಿಕರು ಇರ್ತಾರಲ್ಲ ಅವ್ರಿಗೆಲ್ಲರಿಗೆ ಏನ್ ಮಾಡ್ತಾನಂದ್ರ ಚಿಕಿತ್ಸೆ ಕೊಟ್ಟಿ ಸೇವೆ ಮಾಡ್ತಾ ಇರ್ತಾನ. ವಿನಯ್ ಸೇವೆ ಮಾಡ್ತಾ ಇರ್ತಾನ. ಒಂದಿನ ವಿನಯ್ ಏನ್ ಮಾಡ್ತಾನಂದ್ರ ಬಹಳ ದೊಡ್ಡ ಶ್ರೀಮಂತ ಆಗ್ತಾನ. ಯಾಕ ಬಂಗಾರ ದುಕಾನ್ ಇರ್ತದಲ್ಲ, ಬಂಗಾರ ದುಕಾನ್ ನಿರ್ಮಾಣ ಮಾಡಿ ದೊಡ್ಡ ಶ್ರೀಮಂತ ಆಗಿ ಏನ್ ಮಾಡ್ತಾನಂದ್ರ ಮದ್ವೆ ಮಾಡ್ಕೊತಾನ್ರಿ. ಮದ್ವೆ ಮಾಡ್ಕೊತಾನ, ಅವನಿಗೆ 3-4 ಜನ ಮಕ್ಕಳು ಆಗ್ತಾರ. ಅವ ಹಂಗೆ ಏನ್ ಮಾಡ್ತಾನ ಅಂದ್ರೆ ಉದ್ಯೋಗದಲ್ಲೇ ಬಹಳ ಬ್ಯುಸಿ ಆಗಿರ್ತಾನವ. ಉದ್ಯೋಗ ಮಾಡ್ಕೊತಾನೆ, ಬ್ಯುಸಿ ಆಗಿ ತನ್ನ ಆರೋಗ್ಯದ ಬಗ್ಗೆ ಲಕ್ಷ್ಯ ಕೊಡಲ್ಲವ ಯಾರು, ವಿಜಯ. ಒಂದಿನ ಅವನಿಗೆ ಏನ್ ಬರ್ತಾನ, ಬಹಳ ರೋಗ ರುಜಿನಗಳು ಬಂದು ಪೂರ್ತಿ ಒಂದು ಆರೋಗ್ಯ ಹದಗೆಟ್ಟು ಹೋಗ್ತು. ಅವಾಗ ಏನ್ ಮಾಡ್ತಾರ, ಅವ್ನ ಮಕ್ಕಳೆಲ್ಲ ದೊಡ್ಡರಾಗಿರ್ತಾರಲ್ಲ, ಮಕ್ಕಳು ಹೆಂಡತಿ ಎಲ್ಲ ಏನ್ ಮಾಡ್ತಾರ್ರಿ, ಕುಷ್ಠರೋಗ ಅದ್ರ ಗೊತ್ತಲ್ಲ, ಅವನಿಗೆ ಕುಷ್ಠರೋಗ ಬಂದಿರ್ತದ. ಮಕ್ಕಳು ಹೆಂಡತಿ ಎಲ್ಲ ವಿಜಯನಿಗೆ ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರ. ವಿನಯ್ ಏನ್ ಮಾಡ್ತಾನಂದ್ರೆ ಬೇರೆಯವರಿಗೆಲ್ಲ ಹಿಂಗೆ ಚಿಕಿತ್ಸೆ ಕೊಡ್ಕೊತ ಜನ ಸೇವೆ ಮಾಡ್ತಾ ಇರ್ತಾನ. ಒಂದಿನ ಏನಾಗ್ತದಂದ್ರ ಆ ಊರಿನ ರಾಜ ಇರ್ತಾನಲ್ಲ, ಅವ್ರಿಗೆ ಸಹಾಯ ಮಾಡಿದವ್ರು, ಊರಿನ ರಾಜನಿಗೆ ಕೂಡ ಆರೋಗ್ಯ ಹದಗೆಟ್ಟು ಹೋಗಿರ್ತವ. ಎಲ್ಲಿ ತೋರಿಸಿದ್ರು ಕೂಡ ಅವನಿಗೆ ಆರಾಮ ಆಗ್ತಾ ಇರ್ಲಿಲ್ಲ. ಅವನಿಗೆ ಚಿಕಿತ್ಸೆ ನೀಡಿದ್ರೆ ಯಾರು, ವಿನಯ್. ವಿನಯ್ ಏನ್ ಮಾಡ್ತಾನಂದ್ರ ಆ ರಾಜನಿಗೆ ಚಿಕಿತ್ಸೆ ನೀಡ್ತಾನ. ಆಗ ರಾಜ ಏನ್ ಮಾಡ್ತಾನ, ಮತ್ತೆ ನನ್ಗೆ ಸಹಾಯ ಮಾಡಿದಂತ ಹೇಳಿ ಅವನಿಗೆ ಮತ್ತಿಷ್ಟು ಹಣ ಕೊಟ್ಟಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ತೆಗಿಲಕ್ಕ ಸಹಾಯ ಮಾಡ್ತಾನ. ಇವಾಗ ವಿಜಯ್ ಏನ್ ಮಾಡ್ತಾನಂದ್ರ ಅವನ ಆರೋಗ್ಯ ಎಲ್ಲ ಹೆತ್ತಗೆಟ್ಟು ಹೋಗಿರ್ತದಲ್ಲ, ಇನ್ನೇನು ಸಾಯುವಂತ ಪರಿಸ್ಥಿತಿ ಇದ್ದಾಗ ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇರ್ತಾನ. ಆಗ ಯಾರ ಕಣ್ಣಿಗೆ ಬೀಳ್ತಾನಂದ್ರ ವಿನಯನ್ ಕಣ್ಣಿಗೆ ಬೀಳ್ತಾನ. ವಿನಯನ್ ಕಣ್ಣಿಗೆ ಬೀಳ್ತಿ ವಿನಯ್ ಏನ್ ಮಾಡ್ತಾನಂದ್ರ ವಿಜಯ್ನಿಗೆ ಕರ್ಕೊಂಡೋಗಿ ಅವನಿಗೆ ಚಿಕಿತ್ಸೆ ನೀಡಿ ಅವನ ಆರೋಗ್ಯವನ್ನು ಸರಿಪಡಿಸ್ತಾನ. ಅವಾಗ ಅರ್ಥ ಆಯ್ತದ ಅವ್ರಿಗೆ ಏನಂತ, ವಿನಯ ನೀನೇ ಒಳ್ಳೆವ್. ಸ್ಟೋರಿ ಬಿಟ್ಟ ನೋಡ್ರಿ, ಇಲ್ಲಿ ವಿನಯ್ ವಿಜಯ್ ಏನ್ ಸ್ಟೋರಿ ಇದೆ ಅಂದ್ರ, ಇಬ್ರು ಒಂದೇ ತಲ್ಲಿ ಎಜುಕೇಶನ್ ಮುಗಿಸ್ಕೊಂಡಾರ್ರಿ. ಇಬ್ರು ಒಂದೇ ಟೈಮ್ ನಲ್ಲಿ ಹೊರ ಬಂದಿರ್ತಾರ. ಆದ್ರೂ ಕೂಡ ವಿಜಯ ಎದಕ್ ಮಹತ್ವ ಕೊಡ್ತಾನ, ಹಣಕ್ಕ. ವಿನಯ್ ಎದಕ್ ಮಹತ್ವ ಕೊಡ್ತಾನ, ವಿದ್ಯೆಕ. ಅವನಿಗೆ ಅರ್ಥ ಆಗ್ತದ ವಿಜಯನಿಗೆ ಜೀವನದಲ್ಲಿ ಏನ್ ಬೇಕು, ವಿದ್ಯೆ ಬೇಕ್ರಿ. ಹಣ ಯಾರು ಬೇಕಾದ್ರೂ ಗಳಿಸ್ಬೋದು, ಅಥವಾ ನಮ್ಮ ಹತ್ರ ಹಣ ಇದ್ರ ಯಾರು ಬೇಕಾದ್ರೂ ಕೂಡ ಕದ್ಕೊಂಡು ಹೋಗ್ಬೋದು. ವಿದ್ಯೆ ಕದಿಲಕ್ ಆಗ್ತದೇನೋ ಇಲ್ಲ ಅಂತ ಹೇಳಿ ಜೀವನದ ಪ್ರಾಮುಖ್ಯತೆ ಸ್ಥಾನ ಎದಕ್ಕಂದ್ರ ವಿದ್ಯಾಕ್ ಅಂತ ಹೇಳಿ ಗೊತ್ತಾಗ್ತದ. ಅವಾಗ ವಿಜಯನಿ ಕೂಡ ಚಿಕಿತ್ಸೆ ಕೊಟ್ಟಿ ಗುಣಪಡಿಸ್ತಾರ.
ಈ ಸ್ಟೋರಿ ನೀತಿ ಏನಂದ್ರ ನೋಡ್ರಿ, ಕೂತುಂಡರ್ ಕೂಡ ಕುಡಿಕೆ ಹಣ್ಣು ಸಾಲದು. ನಮ್ಮ ಹತ್ರ ಆಸ್ತಿ ಏಟಿದ್ರು ಕೂಡ ಕುಂತ ಊಟ ಮಾಡ್ದೇವ್ ಅಂದ್ರು ಕಡಿಗಿರಲ್ರಿ, ಒಂದಿಲ್ಲ ಒಂದಾಗ್ತದ. ಅದೇ ನಮ್ಮ ಹತ್ರ ವಿದ್ಯೆ ಇತ್ತು, ಯಾವುದೇ ಒಂದು ಕೆಲಸ ಬಗ್ಗೆ ನಮ್ಗೆ ನಾಲೆಜ್ ಇತ್ತು ಅಂದ್ರಲ್ಲ, ಇವತ್ತಿಲ್ಲ ನಾಳೆ ನಾವ್ ಏನಾದ್ರೂ ಕೆಲಸ ಮಾಡಿ ಜೀವನ ಮಾಡ್ಬೋದಲ್ಲ. ಈ ಸ್ಟೋರಿ ಅರ್ಥ ಇಷ್ಟೇ ರೀ. ಇನ್ನೊಂದ್ ಹೇಳಿ, ನಿಮ್ ಜೀವನ ನೋಡ್ರಿ, ಈಗ ಎಲ್ಲರೂ ಗುರುಬಸವ ಸ್ಕೂಲ್ನಲ್ಲೇ ಶಾಲೆ ಕಲಿತೀರಿ. ನಿಮ್ ಪೇರೆಂಟ್ಸ್ ಬಂದ್ ಹೇಳ್ತಾರ, ನಾವು ಕೂಡ ನಿಮ್ ಸ್ಕೂಲ್ನಲ್ಲೇ ಹಾಕಿವಿ, ಆದ್ರೆ ಅವ್ರ ಮಗ ಹುಷಾರನ, ಇವ್ರ ಮಗ ದಡ್ಡಳ ಅಂತ ಹೇಳ್ತಾರ. ಎಲ್ಲರೂ ಒಂದೇ ಕ್ಲಾಸ್ ನಲ್ಲಿ ಇದ್ರಿ, ಎಲ್ಲರಿಗೂ ಒಂದೇ ಪಾಠ ಮಾಡ್ತೀವಿ, ಆದ್ರೆ ಯಾಕೆ ವ್ಯತ್ಯಾಸ? ನಾವ್ ಅಂಜಿಸ್ಬೋದು ಅಷ್ಟೇ, ಆದ್ರೆ ನಿಮ್ ಮನಸ್ಸಿನಲ್ಲಿರುವ ಆಲೋಚನೆಗಳು ನಮ್ಗೆ ಅರ್ಥ ಆಗಲ್ರಿ. ನಿಮ್ ಮನಸ್ಸಿನಲ್ಲಿರುವ ಆಲೋಚನೆಗಳು ನೀವೇ ತಡೆ ಹಿಡಿಬೇಕು ವಿನಃ ನಾವ್ ಕಂಟ್ರೋಲ್ ಮಾಡಕ್ ಆಗಲ್ರಿ. ಹಾಗಾಗಿ ವಿನಯ ವಿಜಯ ಒಂದೇ ತಲ್ ಸಾಲಿ ಕಲ್ತರು ಕೂಡ ಅವ್ರ ಆಲೋಚನೆಗಳಿಂದ ಏನಾದ್ರು ಜೀವನದಲ್ಲಿ ಉದ್ಧಾರ ಆಗ್ಲಕ್ಕ ಕಾರಣ ಆಯ್ತು. ಇಷ್ಟ ಹೇಳಿ ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.